ಕೇಂದ್ರ ಸಚಿವರಾದ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರಿಗೆ ಬರುವುದನ್ನೇ ಕಡಿಮೆ ಮಾಡಿದ್ದಾರೆ. ವಾರಾಂತ್ಯದಲ್ಲಿ ಕರ್ನಾಟಕಕ್ಕೆ ಬರುತ್ತಿದ್ದವರು ದೆಹಲಿಯಲ್ಲೇ ಜಾಸ್ತಿ ಇರ್ತಿದ್ದಾರೆ. ಎಚ್.ಡಿ.ಕೆ ಅವರಿಗೆ ಕೇಂದ್ರ ಉಕ್ಕು ಖಾತೆಯ ಜವಾಬ್ದಾರಿ ನೀಡಲಾಗಿದೆ. ಮೋದಿ ನೀಡಿರುವ ಮಹತ್ವದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವುದೇ ನನ್ನ ಆದ್ಯತೆ ಎಂದು ಹೇಳ್ತಿದ್ದಾರೆ. ಮತ್ತೊಂದೆಡೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮೈ ಚಳಿ ಬಿಟ್ಟು ರಾಜ್ಯ ಪ್ರವಾಸದಲ್ಲಿ ತೊಡಗಿದ್ದಾರೆ. ನಿರಂತರವಾಗಿ ರೋಡ್ ಶೋ ಮೀಟಿಂಗ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ತಮ್ಮ ಹೆಜ್ಜೆಯನ್ನು ಗಟ್ಟಿ ಮಾಡಿಕೊಳ್ಳುತ್ತಿದ್ದಾರೆ. ಎಚ್.ಡಿ.ಕೆ ಅವರಿಗೆ ಪದೇ ಪದೇ ಅನಾರೋಗ್ಯ ಕಾಡ್ತಿದೆ. ಹಿಂದಿನಂತೆ ಈಗಿಲ್ಲ. ಈ ಹಿಂದೆ ಶನಿವಾರ ಭಾನುವಾರ ತಮ್ಮ ಕ್ಷೇತ್ರ ಮಂಡ್ಯದಲ್ಲಿ ಪ್ರವಾಸ ಮಾಡ್ತಿದ್ರು ಅಥವಾ ಬೆಂಗಳೂರಿನಲ್ಲೇ ಇರ್ತಿದ್ರು. ಆದರೆ ಇತ್ತೀಚೆಗೆ ಕಮ್ಮಿಯಾಗಿದೆ. ಕರ್ನಾಟಕಕ್ಕೆ ಬಂದಾಗಲೆಲ್ಲ ಸಿಎಂ ಡಿಸಿಎಂ ಮೇಲೆ ಗುಡುಗುತ್ತಿದ್ದವರು ಸೈಲೆಂಟ್ ಆಗಿದ್ದಾರೆ. ಇದಕ್ಕೆ ಆಪ್ತರ ಸಲಹೆ ಕಾರಣ ಎನ್ನಲಾಗ್ತಿದೆ. ಎಚ್.ಡಿ.ಕೆ ಅವರ ಹೇಳಿಕೆಗಳನ್ನೇ ಇಟ್ಟುಕೊಂಡು ಕಾಂಗ್ರೆಸ್ ನಾಯಕರು ತಿರುಗಿ ಬೀಳುತ್ತಾರೆ. ಪ್ರಸ್ತಕ ಸಮಸ್ಯೆಗಳನ್ನು ಡೈವರ್ಟ್ ಮಾಡಲು ಕಾಂಗ್ರೆಸ್ಸಿಗರಿಗೆ ಸುಲಭವಾಗಲಿದೆ. ಜೊತೆಗೆ ಮೋದಿ ನೀಡಿರುವ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ರೆ ಬಿಜೆಪಿ ಜೆಡಿಎಸ್ ಸಂಬಂಧ ಗಟ್ಟಿಯಾಗುತ್ತದೆ ಅಂತ ಸಲಹೆ ನೀಡಿದ್ದಾರಂತೆ. ಇದು ಎಚ್.ಡಿ.ಕೆ ಮೌನಕ್ಕೆ ಶರಣಾಗಲು ಪ್ರಮುಖ ಕಾರಣವಾಗಿದೆ. ಇನ್ನು ಸದ್ಯದ ಮಟ್ಟಿಗೆ ಬಿಜೆಪಿ ಜೆಡಿಎಸ್ ಎರಡಕ್ಕೂ ಮೈತ್ರಿ ಬೇಕಾಗಿದೆ. ಪ್ರತ್ಯೇಕವಾಗಿ ಚುನಾವಣೆಗೆ ಹೋದ್ರೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ. ಹೀಗಾಗಿ ಮೌನವಾಗಿದ್ದುಕೊಂಡೇ ತಂತ್ರಗಾರಿಕೆ ರೂಪಿಸಲಾಗ್ತಿದೆ. ದೆಹಲಿಯಲ್ಲಿದ್ದುಕೊಂಡೇ ರಾಜ್ಯ ರಾಜಕೀಯನ್ನ ಎಚ್.ಡಿ.ಕೆ ಅವಲೋಕಿಸುತ್ತಿದ್ದಾರೆ. ಪುತ್ರನನ್ನು ರಾಜ್ಯ ಪ್ರವಾಸಕ್ಕೆ ಕಳಿಸಿದ್ದಾರೆ. ನಿಖಿಲ್ ಈಗಾಗಲೇ 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ನಿಖಿಲ್ ಪರ್ವ ಶುರುವಾಗುವ ಕಾಲ ಹತ್ತಿರವಾಗ್ತಿದೆ ಅನಿಸ್ತಿದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.